ಸರ್ ನೀವು ಆಗ್ಲೇ ಹೇಳಿದ್ರಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನನ್ನ ಗುರುಗಳು ಅಂತ. ಸೊ ನಿಮ್ಗೆ ಯಾಕೆ ಅಷ್ಟು ಇಷ್ಟ ವಿಷ್ಣು ಸರ್ನ ಅಂತ? ನಾನು ವಿಷ್ಣುವರ್ಧನ್ ಪರಮ ಭಕ್ತ, ಫ್ಯಾನ್ಸು ಒಂದು ಕಾಲದಲ್ಲಿ. ಫ್ಯಾನ್ಸ್ ಆದಾಗ ನಾನು ಅವರು ಚಿತ್ರರಂಗದಲ್ಲಿ ನಾಗಕಾಳ ಬರುವ ನಾವು ಅವತ್ತಿಂದಲೂ ನಾವು ಅವ್ರ ಫ್ಯಾನ್ಸು. ತುಂಬ ಅವ್ರ ಕಟೌಟ್ ಗಂಗೋದಾರ ಹಾಕೋದು, ಹಾಲಾಭಿಷೇಕ ಮಾಡೋದು ಇವೆಲ್ಲ ಮಾಡ್ತಿದ್ದೆ. ಸಿನಿಮಾ ರೌಂಡ್ ಅವ್ರ ಅದಕ್ಕೂ ಅವರಿಗೋಸ್ಕರ ನಾನು ಇಲ್ಲಿ ಮನೆ ತೊಗೊಂಡಿದ್ದು. ನನ್ನ ಮನೆ ಜೆ ಪಿ ನಗರ ಇತ್ತು, ಅವ್ರಿಗೋಸ್ಕರ ಮನೆಯಲ್ಲಿ ತೊಗೊಂಡು ಹುಡುಗಿ ತೊಗೊಂಡು ಮನೆ ಕಟ್ಕೊಂಡಿದ್ದೆ. ಯಾಕೆಂದರೆ ಅವ್ರು ನಮ್ಮನ್ನು ಅಷ್ಟು ಪ್ರೀತಿ ಬಡವರು, ಅಷ್ಟು ಹೃದಯ ಶ್ರೀಮಂತಿಗೆ ನನ್ನನ್ನು ಅಷ್ಟು ನಂಬಿದ್ದಾರೆ. ಫ್ಯಾನ್ ಆಗಿ ಅವ್ರಿಗೆ ಇಷ್ಟ ಬಿದ್ದಿದ್ದು. ವಿಷ್ಣು ಸೇನಾ ಸಮಿತಿಯಲ್ಲಿದ್ದೆ ನಾನು, ಪ್ರಸನ್ನ ನಾವೆಲ್ಲ ಜೊತೆಯಲ್ಲಿದ್ದರು. ಇವತ್ತು ನಾವು ಪ್ರಸನ್ನ ನಾವೆಲ್ಲ ಇದೇ ಟಚ್ಚಲ್ಲಿದ್ದೀವಿ. ಏನಕ್ಕೆ ಅಂದರೆ ಅವ್ರು ಕಂಡ್ರೆ ಒಂದು ಭಾರಿ ರೆಸ್ಪೆಕ್ಟ್, ಪ್ರೀತಿ. ಅವ್ರಿಗಾದ ನೋವುಗಳು ಇವೆಲ್ಲ ಆದಾಗ ನಾನು ಅವ್ರ ಹೆಚ್ಚಿಗೆ ತಲೆ ಅವ್ರ ಜೊತೆ ಸೇರ್ಕೊಂಬಿಟ್ಟು. ಅದಾದಮೇಲೆ ಸಿನಿಮಾಗೆ ಚಿತ್ರರಂಗ ಹೋದಾಗ, ನಾನು ಯಜಮಾನ ಶೂಟಿಂಗ್ ಬಂದಾಗ ರೈಮಾನ್ ಅವ್ರ ಜೊತೆ ಹೋದಾಗ ಅವ್ರು ಹೇಳಿದ್ರು, ವಿಷ್ಣು ಸರ್ ಇವರೆಲ್ಲ ನಮ್ಮ ಫ್ಯಾನ್ ಆಗಿದ್ರು, ಅವರೆಲ್ಲ ರೌಡಿಗಳ್ರಿ ಕರ್ಸ್ಬೇಡ್ರಿ ಅಂತ ಹೇಳವ್ರೆ. ವಿಷ್ಣು ಸರ್ ಗೊತ್ತಾ, ರೌಡಿಗಳು ಕರ್ಸ್ಬೇಡ್ರಿ ಶೂಟಿಂಗಿಲ್ಲ, ಯಾಕೆ ಕರ್ಸಿ ಇಲ್ಲ ಸರ್ ತುಂಬ ಒಳ್ಳೆಯವರು ಅಂದಾಗ, ಹೌದಾ ಹಂಗಲ್ವಲ್ಲ. ಆವಾಗ ನನ್ನನ್ನು ಸ್ವಲ್ಪ ಹತ್ರ ಬಿಟ್ಕೊಂಡ್ರು. ಎಸ್ ನಾರಾಯಣ ಅವರು ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಮಂಜು ಸರ್ ಅಂತ ಒಳ್ಳೆ ಹುಡುಗಲ್ಲ ಸರ್ ಸಿನಿಮಾ ಆಗಿದ್ರೆ. ಅವ್ರು ಎಸ್ ನಾರಾಯಣ ನನಗೆ ಸಿನಿಮಾ ಮಾಡೋ ಫಸ್ಟ್ ಕಾರಣ. ಬೆಳಗ್ಗೆ ಟಿಫನ್ನು ಈವ್ನಿಂಗ್ ಡಿನ್ನರ್ ಅವ್ರ ಮೇಲೆ 99% ನಮ್ಮ ಭಾರತಿ ಮೇಡಮ್ ಆಗಲಿ ಪಾಪ ಯಾರು ನನ್ನನ್ನು ಭಾವನೆಯಿಂದ ಅವ್ರ ಮನೆ ಡೈನಿಂಗ್ ಟೇಬಲಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಪಕ್ಕನೇ ಕೂತ್ಕೊಂಡು ನಾನು ಸಾರು, ಕೆಲವು ಟೈಮು ರಾತ್ರಿ ಹೊತ್ತು ಗುಂಡಾಕು ಎಲ್ಲ ಜೊತೆಯಲ್ಲೇ. ನಾನೇ ಜಾಸ್ತಿ ಆಗ್ತಿದ್ದೆ ಅವ್ರ ಮನೆ ಬಾರ್ಕೊಂಡ್ರಲ್ಲ ಇಷ್ಟು ನಾನೇ ಕೊಡ್ದಿರೋದು, ಸಾರು ಕೊಡ್ದಿಲ್ಲ ಸಾಲೇ ಕೊಡ್ತೀನಿ. ಆ ಜಾಗ ಸಿಗ್ತಲ್ಲ, ಆ್ಯಡ್ಸಮ್ ಯಾರಿಗೂ ಸಿಗಲ್ಲ. ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಅಂತ ಕೆಲವು ಟೈಮ್ ಫೀಲ್ ಮಾಡ್ಬಿಡ್ತೀನಿ. ನಾನು ಇಲ್ಲ ಅಂತ ನಾನು ಇವತ್ತು ಅಂದ್ಕೊಳ್ಳೋಕ್ಕಿಲ್ಲ. ಇವತ್ತು ಅವ್ರು ಏನಾದ್ರು ಇದ್ದಿದ್ರೆ ನನಗೆ ಇನ್ನೂ 20 ಸಿನಿಮಾ ಜಾಸ್ತಿ ಇದೆ. ಸರ್, ಕರ್ನಾಟಕ ರತ್ನ ಪ್ರಶಸ್ತಿ ಬೇಕು ಅಂತ ಮೊನ್ನೆ ಅಷ್ಟೇ ಅನಿರುದ್ಧ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ರು. ಸೊ ಸರ್ಕಾರಕ್ಕೆ ನಿಮ್ಮ ಮನವಿ ಏನು ಅಂತ ಹೇಳಿ? ಕರ್ನಾಟಕ ರತ್ನಕ್ಕಿಂತ ಮೇಲೆ ಅವರವರು ಕರ್ನಾಟಕ ರತ್ನಕ್ಕೂ ಅಯ್ಯಪ್ಪನೇ ಇಲ್ವ ನನಗೆ ಯಾವ ಪ್ರಶಸ್ತಿ ಮೇಡಮ್ ನನಗೆ. ಪಾಪ ಅವ್ರು ಕೇಳಿರ್ಬೋದು, ಕರ್ನಾಟಕ ರತ್ನಕ್ಕಿಂತ ಮೇಲಿದ್ದಾರೆ ವಿಷ್ಣು ಸರ್. ಅವ್ರು ಯಾವನೋ ಇಲ್ಲಿದ್ದಾರೆ. ಅವ್ರು ಯಾವ ಪ್ರಶಸ್ತಿ ಕೊಟ್ಟರು ಕಮ್ಮಿನೇ. ಮೀರೋದವ್ರಿಗೆ ಯಾವ ಪ್ರಶಸ್ತಿ ಬೇಕಾಗಿರೋ ಜನ ಪ್ರಶಸ್ತಿಗಿಂತ ಬೇಕಾಗ ಆ್ಯಡ್ಸ್ ಆಫ್ ಅಯ್ಯಪ್ಪಂಗೆ ಏನು ಪ್ರಶಸ್ತಿ ಕೊಟ್ಟರು ನತ್ತಿ. ಬಟ್ ಅವರ ಒಂದು ಸಮಾಧಿ ವಿಚಾರ ಇವತ್ತಿಗೂ ಅದು ಬಗೆಹರಿಯದ ಒಂದು ಸಮಸ್ಯೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಮಾತು? ಅದು ಅವತ್ತಿನ ಸರ್ಕಾರ ನಿಜವಾಗ್ಲೂ ಮಾಡ್ಬೋದಾಯ್ತು. ಗೋಮಾಳ ಮಾರ್ಕತ್ತಾರೆ, ಇರಬರೋ ಜಾಗ ಮಾಡ್ತಾರೆ. ಅಭಯನ ಸ್ಟುಡಿಯೋ ಮಾಡ್ಬೋದಾಯ್ತು, ಮಾಡಿದೆ. ಸರ್ಕಾರ ಕೊಟ್ಟಂಥ ಜನ್ಮ ಸರ್ಕಾರ ಬಾಲಣ್ಣ ಕೊಟ್ಟಿದ್ದು, ಪಾಪ ಬಾಲಣ್ಣರ ಲೆಕ್ಕನೇ. ಆದರೆ ಅವತ್ತಿಂದ ಸ್ಪಂದಿಸಬೇಕಾದನ್ನು ಸರ್ಕಾರ ದುಡ್ಡು ಕೊಟ್ಟು ಮನಸ್ಸು ಮಾಡಿರಾಗಿರೋದು. ಸರ್ಕಾರ ತಪ್ಪಲ್ಲ. ಇದನ್ನು ಕೆಲವರು ಅಧಿಕಾರಿಗಳು ಮಾಡಿಲ್ಲ. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.